ಮಲ್ಲು ಅಣ್ಣ ಏನಾಯ್ತ್ರಿ ಪ್ರಶ್ನೆ ಗಡಬಡ ಮಾಡ್ಬೇಡ್ರಿ. ಸಮಾಧಾನ ಒಮ್ಮೆ ಡ್ಯೂಟಿಗೆ ಕೈಯಾಗ ಕೊಡ್ಬೇಡ್ರಿ ನೀವು. ಅಲ್ಲ ಪ್ರಶ್ನೆ ತೀರಿ ಅಲ್ಲಿ ನಮ್ಮ ಸರಿಜೋಡಿ ಕಲಾವಿದ್ರ ವಿಷಯ ಇಟ್ಟಾರ, ಹಿರಿಯರ ಮಾತು ಕೇಳಕತ್ತಾರ. ಹೌದು ನೋಡ್ರಿ, ಯಾವಾಗ ಎಟ್ಟು ಸಮಾಧಾನ ಹೋಗ್ತದ ಅಟ್ಟು ದಂಡಿ ಮುಡ್ತದ. ಆರಿಸಿ ಬಿಡ್ಬೇಕು. ಎಟ್ಟು ಅವಸರ ಇರ್ತದ ಅದು ದಂಡಿ ಮುಟ್ಟುದಿಲ್ಲ. ಆರಿಸಿ ಮಾತಾಡಿದ್ರ ಅವರು ಏನ್ ಮಾತಾಡ್ಯಾರಿ? ಬಹಳ ಚಂದ ಹೇಳಿದ್ರು ನಮ್ಮ ಪಿಂಟು ಸರ್. ಏನ್ ಹೇಳಿರು? ಅಂಶದ ಮುತ್ಯಾನ ಮ್ಯಾಗ ಭಾಳಕಾವತಿ ಕೈಲಾಸದಾಗ ಮನಸ್ಸು ಮಾಡ್ಯಾಳ ಅಂತ ಹೇಳ್ಯಾರ. ಪಾರ್ವತ ದೇವಿ ಅತಿ ಸುಂದರವಾದಂತ ಕನ್ಯಾ ತಯಾರ ಮಾಡಿ ಅಂಶದ ಮುತ್ಯಾನತ್ತ ಏನು ಸೇವಾ ಬಂದ್ ಮಾಡ್ಲಿಕ್ಕೆ ಕಳಿಸ್ಯಾಳ. ಬಾಳಕಾವತಿ ಹೋಗಿ ಮುಂದೆ ನಿತ್ತಾಳ. ಅಂಶದ ಮುತ್ಯ ಬರ್ಲಾಕತ್ತಾನ ಮುಂದ. ಅವಾಗತ್ತಾಳ ಬಾಳಕಾವತಿ ದೇವಿ ನರ್ತನೆ ಮಾಡ್ಕೋತ ವಯ್ಯಾರ ಮಾಡ್ಕೋತ ವನಪದಿಂದ ಕುಣಕೋತ ಏನ್ ಕೇಳ್ತಾಳ? ನಿನ್ನ ಮ್ಯಾಗ ನನಗ ಮನಸ್ಸಾಗ್ಯಾದ, ನಿನ್ನ ಮದುವೆ ಆಗ್ಬೇಕಂತ ಮಾಡೀನಿ, ನಿನ್ನ ಜೋಡಿ ಕೂಡ್ಬೇಕಂತ ಮಾಡೀನಿ ಅಂದಾರ. ಯಾಕ್ರಿ? ಹೌದು, ನಿನ್ನ ಜೋಡಿ ಕೂಡ್ಬೇಕಂತ ಮಾಡಿನಂತ ಅಂದಾರ. ಮರ್ತ್ ಲೋಕದಾಗ ಆ ಅಂಶದ ಮುತ್ತೆ ಕೊಟ್ಟಂತ ಮಾತ ಆಗ್ಯಾದೋ ಏನ್ ಆಗಿಲ್ಲೋ? ಏನ್ ಅವ ಊಟ ಮಾಡಿದ ಕರೆಯನು, ಏನ್ ಇಲ್ಲಿ ಶ್ರಾಪ ಆಗಿದ್ದ ಕರೆಯನು? ಅವ ಗುಡ್ಡದಾಗೆ ಊಟ ಮಾಡ್ಯಾನಂದ್ರಿ. ಐನಾಪುರ ಕೆರೆಸಿದ್ದನ ಪಾಲಿಕೆ ಈಗ್ಯಾಕ ಅಗಸಿದಾಟೋದಿಲ್ಲ? ಅವ ಊಟಕ್ಕೆ ಬಂದಿಲ್ಲಂದ್ರಿ. ಹಂಗಾದ್ರ 101 ಮಂದಿ ಒಳಗ ಒಬ್ಬ ಕಮ್ಮ ಬಿದ್ದ. ಆ ಪಂಕ್ತಿ ಯಾರು ಸಾಗಿಸಿದ್ರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕನಾಗಿರುವಂತ ಹೌದು ಯಾವ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡೆಯನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸಿ ಅದಕ್ಕ ಮಲ್ಲವಣ್ಣ ಏನಾಯ್ತ್ರಿಪ್ಪ? ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಹೌದು ಅವ್ರ ಯಾರಿಪ್ಪ? ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಹೌದು ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂತ ಹೌದು ಜಗವನ್ನ ಸಂಚಾರ ಮಾಡಿ ಜಗತ್ತದ ಮೇಲೆ ಇರುವಂತ ಹೌದು ಕರಿತೇಲಿ ಮಾನವರನ್ನ ಉದ್ಧಾರಗೈದಿರುವ ಎನ್ನಪ್ಪ ಜಗದ ಒಡೆಯ, ಜಗದ ಕರ್ತ, ಜಗದ ಜಂಗಮ, ಜಗದ ಪಾಲಕನಾಗಿರುವಂತ ಹೌದು ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗದಿ ಕೂಡೆಯನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸಿ ಯಾವ ರೇವಣ ಸಿದ್ದೇಶ್ವರನ ಹೌದು ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ಯಾವ ಬಾಲಬರ್ಮೈ ದೇವರ ಸುತ್ತ ಸೂರಮಾದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹೌದು ಹಾಲ ಮತ್ತಕ್ಕ ಗುರುವಾಗಿರ್ತಕ್ಕಂಥವ್ರು ಯಾರಿಪ್ಪ? ಯಾವ ನನ್ನಪ್ಪ ನಾಡ ಮೇಲೆ ಇರುವಂತ ಕೆಟ್ಟ ದುಷ್ಟ ದೈತರನ್ನ ಸಂಹಾರಗೈದಿರುವ ಹೌದು ಲಿಂಗ ಬೀರಾಣ ದೇವರ ಕರ್ತೃಗದಿ ಕೂಡೆಯನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸಿ ಮಲ್ಲುವಣ್ಣ ಏನಾಯ್ತ್ರಿಪ್ಪ? ರೇವಣ ಶಬ್ದಗ ಬೀರದೇವರ ಶಿಷ್ಯ ಇನ್ನ ಮತ್ತ ಬೀರಪ್ಪ ಒಬ್ಬ ಶಿಷ್ಯ ಮಗ ಬೇಕಾಯ್ತು ಮರ್ತ ಲೋಕದೊಳಗ ಸೇವಾ ಮಾಡ್ಲಕ್. ಹೌದು ಅವ್ರು ಎಲ್ಲಿ ಹುಟ್ಟಿದ್ರು? ಯಾರು ಹೊಟ್ಟಿ ಒಳಗ ಜನನ? ಯಾರಿಪ್ಪ? ಭಾರಾಮತಿ ಭೂಮಿಯ ಬಂಟ ಅರಸ ತಂದಿ ತುಕ್ಕಪರಾಯ ತಾಯಿ ಅಮೃತವಾಯಿ ಪುಣ್ಯ ಉದರದಲ್ಲಿ ಜನಿಸಿ ಮಾನವರಲ್ಲಿ ಮಲಗಿನಿ, ಶುದ್ಧರಲ್ಲಿ ಶಿವಗಿನಿ, ದೇವತರಲ್ಲಿ ದೇವಗಿನಿ ಅನಿಸಿರ್ತಕ್ಕಂತ ಹೌದು ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿಗೆ ಕೂಡ ಹೌದು
ಅನಂತ 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 ಕೋಟಿ ನಮನಗಳನ್ನ ಸಲ್ಲಿಸಿ ಏತಮ್ಮ ಗಪ್ಪು ಹೌದ್. ಗಪ್ರಿಪ್ಪ ಶಾಂತರು. ಯಾವ ಅದು ಈ 10 ಮಕ್ಕಳಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಹೊಡೆದು ಅಳಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರ್ತಕ್ಕಂಥವರು ಯಾರಿಪ್ಪ? ಯಾವ ವಿಜಯಪುರ ಜಿಲ್ಲೆಯ ಹೌದು. ಶಿಂದಗಿ ತಾಲೂಕಿನ ಹಾ, ಹಾ. ಸುಕ್ಷೇತ್ರ ಬೋದಿಯಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಯಾರಿಪ್ಪ? ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿ ಕೂಡ ಎನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಇವತ್ತಿನ ಒಂದು ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥವರು ಯಾರಿಪ್ಪ? ವಿಜಯಪುರ ಜಿಲ್ಲೆಯ ಹೌದು. ನೂತನ ಚಡಚಣ ತಾಲೂಕಿನ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಶರಣರು ಸಂತರು ಮಾಂತರು ಶಿವಯೋಗಿಗಳು ಹೌದು. ಆಗಿ ಹೋಗಿರ್ತಕ್ಕಂಥ ಒಂದು ಪುಣ್ಯ ಜಾಗದೊಳಗ ಹೌದು. ಯಾವ ಹಾ. ಈ ಗೊಳಗಿ ಗೋವಿಂದಪುರದ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಹೌದು. ಮಾಯನ ಮಗ ಅರಸ ಮಾಧುಲಿಂಗನ ಪಾದಕ್ಕೂ ಕೂಡ ಹೌದು. ಮತ್ತೊಮ್ಮೆ ಮಗದೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಹೌದು. ಜಟ ಮಠದವರಿಗೂ ಹೌದು. ಕಿರಿಯರಿಗೂ ಮತ್ತು ಹಿರಿಯರಿಗೂ ಹೌದು. ಯಾವ ಅರಸ ಮಾಧುಲಿಂಗನ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಇಲ್ಲಿ? ನಮ್ಮ ಸರಿಜೋಡಿಯಾಗಿ ಸತ್ಸಂಗದ ಸೇವೆಯನ್ನು ಮಾಡಲು ಆಗಮಿಸಿರುವಂತಹ ಹೌದು. ಯಾವ ಕುಂಬಾರಿ ಗ್ರಾಮದ ಹಾ. ಗೇಣಸಿದ ಮುತ್ಯಾನ ಸಂಘಕ್ಕಾದ್ರೂ ಸಹಿತ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಯನ್ನ ಹೇಳುತ್ತ ಹೇಳಿ. ಅದಕ್ಕ ಮಲ್ಲುವಣ್ಣ ಹಾ, ಏನಾಯ್ತ್ರಿಪ್ಪ ಗೌಡ್ರ? ಜ್ಞಾನಿಯಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳುತ್ತಾರ. ಏನ್ ಹೇಳಿದ್ರಿ ಮಾತಾ? 12ನೇ ಶತಮಾನದೊಳಗ ಬಸವಣ್ಣವ್ರು ಹೇಳ್ಯಾರ, ಏನ್ ಹೇಳ್ಯಾರ? ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡು ಬಡವನು. ಹೌದೌದು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಹೌದು. ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ. ಹಿಂಗಂದ್ರೆ ಏನ್ರಿಪ್ಪ ಮಲ್ಲವಣ್ಣ? ಹಾ. ಈ ಮಾತಿನ ತಾತ್ಪರ್ಯ ಹಿಂಗದ. ಹೆಂಗದ? ಬಸವಣ್ಣವ್ರು ಹೇಳ್ತಾರ, ಏನ್ ಹೇಳ್ಯಾರ? ಯಪ್ಪ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ಇದ್ದಾವ, ಹೌದು. ಮಾಧುಲಿಂಗಗ ಗಚ್ಚಿನ ಗುಡಿ ಕಟ್ಟಿಸ್ಯಾನ. ಹೌದಾ? ಇದು ಹಾ. ರೊಕ್ಕಿದ್ದಾವ ಮಾಡೋ ಕೆಲಸ. ಗಚ್ಚಿನ ಗುಡಿ ಕಳಿಸ್ಯಾನ, ಮ್ಯಾಗ ಬಂಗಾರದ ಕಳಸಿಟ್ಟಾನ, ಇಟ್ಟಾನ. ರೊಕ್ಕ ಇದ್ದವನ ಆಟಿದು. ಇದು ರೊಕ್ಕ ಯಾವನಲ್ಲಿ ಅದ? ಹಾ. ಅವ ಮಾಡ್ಯಾನ. ಹೌದೌದು. ಬಸವಣ್ಣವ್ರ ಹತ್ತಾರ, ಏನ್ ಹೇಳ್ತಾರ? ನೀ ಬಡವ ದಿನತೆ ಚಿಂತೆ ಮಾಡಬೇಡ. ನೀ ಬಡವ ದಿನತೆ ಹೇಳಿ ಚಿಂತೆ ಮಾಡಬೇಡ. ಸೃಷ್ಟಿಕರ್ತ ಪರಮಾತ್ಮ ಭಗವಂತ ನಿನ್ನ ಒಳಗು ಒಂದು ಗುಡಿ ಕೊಟ್ಟಾನ. ಹೌದೌದು. ಏನ್ ಹೇಳ್ತಾರ? ಏನ್ ಹೇಳ್ತಾನ? ತಮ್ಮ ಹಾ. ವಿಚಾರ ಮಾಡಬೇಡ. ಹೌದು. ಪಂಚಮಹಾಭೂತಗಳ ತುಂಬಿರ್ತಕ್ಕಂಥ ಈ ಶರೀರ ಏನಾದ್ರು ನೋಡು. ಶರೀರ 3.5 ಮೊಳದ ಶರೀರ. ಶರೀರ. ಇದಕ್ಕೆ ದೇಗಲತ್ತ ತಿಳಿಯುವ ಅವ ಕಟ್ಟಿದಕ್ಕೆ ಯಾಕೆ ನೀ ನೋಡ್ಲಕತ್ತಿದಿ? ಹೌದೌದು. ಬಸವಣ್ಣವ್ರು ಹೇಳ್ತಾರ, ಈ ಶರೀರ ಹಾ ದೇಗಲ ಆತದ. ಹೌದು. ಆದ್ರೆ ಇದಕ್ಕೆ ಪರಿವರ್ತನೆ ಮಾಡಬೇಕು. ಪರಿವರ್ತನೆ ಮಾಡಬೇಕಾದ್ರೆ ಕೆಲಸ ಬಾಳಿಲ್ಲ, ಸ್ವಲ್ಪದ. ಹೆಂಗ್ರಿಪ್ಪ ಸ್ವಲ್ಪ ಕೆಲಸ? ಅದಕ್ಕಿನ್ನ ಆತ್ಮೀಯ ಬಂಧುಗಳೇ, ಹೌದು. ತಾವೆಲ್ಲ ಹೊಲ ಬಿತ್ತಣಿಕೆ ಮಾಡ್ಬೇಕಾದ್ರ ಮೊದಲ ಹೊಲದಾಗಿರ್ತಕ್ಕಂಥ ಕಂಟಿ ಕಸ ಎಲ್ಲ ತೆಗೆದು ಸ್ವಚ್ಛ ಮಾಡ್ತೀರಿ. ಹೊಲ ಸ್ವಚ್ಛ ಮಾಡಿ ಇಡ್ತೀರಿ. ಸ್ವಚ್ಛ ಮಾಡಿ ಆಮೇಲೆ ಅದರೊಳಗೆ ಬೆಳಿ ಬಿತ್ತಿ ಫಸಲು ತೆಗಿತೀರಿ. ಹೌದು. ಅದರಂತೆ ಹಾ
ಈ ಪಂಚಮಹಾಭೂತಗಳು ತುಂಬಿರ್ತಕ್ಕಂತ 3.5 ಮಳ ಶರೀರದೊಳಗ ಸ್ವಲ್ಪ ಕಸ ತುಂಬ್ಯಾದ. ಸ್ವಲ್ಪ ತುಂಬ್ಯಾದ, ಬಹಳ ಇಲ್ಲ, ಸ್ವಲ್ಪ ಸ್ವಲ್ಪ ಅದ. ಹೌದು. ಎಂತ ಕಸ? ಎಂತ ಕಸಪ್ಪ ಅದು? ಕಾಮ, ಕ್ರೋಧ, ಮದ, ಮಚ್ಚರ, ಲೋಭ, ಮೋಹ ಅನ್ನುವಂತಹ ಕಸ 6 ನಮನಿ ಕಸ ಇದ್ರೊಳಗ ಅಡಿಗೆ ಕುತ್ತಾದ. ಹೌದು ಹೌದು. ಇದಕ್ಕೆ ನೀವು ಸ್ವಚ್ಛ ಮಾಡಿದ್ರಪ್ಪ ಅಂದ್ರ ಹಾ. ಈ ಶರೀರ ದೇಹ ಹೋಗಿ ದೇಹಗಳಾಗಿ ಪರಿವರ್ತನೆ ಆತಾರ. ದೇಹಗಳಾಗಿ ಪರಿವರ್ತನೆ ಆಯ್ತಂದ್ರ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗ ವಾಸ ಮಾಡ್ತಾನಂತ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣ ಅವರು ಹೇಳಿ ಹೋಗ್ಯಾರ. ಹೌದು ಹೌದು ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು. ಯಾವ ಹಾ ಹಿರಿಯರ ಮಾತಿನಂತೆ ಹೌದು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹಿತ ಮಾಧುಲಿಂಗನ ಜಾತ್ರೆ, ಯಾವ ಅಪ್ಪ ಮಾಧುಲಿಂಗನ ಜಾತ್ರೆಯನ್ನು ಹಮ್ಮಿಕೊಂಡು ಹೌದು. 2 ಸತ್ಯ ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಿರಿ. ಹೌದು. ಈಗಾಗಲೇ ನಮ್ಮ ಅನುಭವಿ ಕಲಾವಿದರಾಗಿರ್ತಕ್ಕಂಥವರು ಹೇಳಿದ್ರು ಪಿಂಟು ಮಾಸ್ತರ್ ಅವರು ಹಾ ಯಾವ ಸಂಘಗಳು ಎಲ್ಲಿಂದ ಎಲ್ಲಿಂದ ಬಂದವ ಅನ್ನೋದು ತಮ್ಮಂದ ಬಹಳ ಚಂದ ಪ್ರತಿಪಾದನೆ ಮಾಡ್ಯಾರ. ಮಾಡ್ಯಾರ ಮಾಡ್ಯಾರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು. ಇವು 2 ಸಂಘಗಳಲ್ಲಿ ಹಾ ಹಾಡುವಂತ ಹಾಡಿನಲ್ಲಿ, ಮಾತಾಡುವಂತ ಮಾತಿನಲ್ಲಿ, ಬಾರಿಸಾಡುವಂತ ವಾದ್ಯದಲ್ಲಿ ಹೌದು. ಅಲ್ಪ ದೋಷಗಳು ಆಗತ್ತವ, ಆಗ್ತಾವಲ್ಲ, ಆಗ್ಲಕ್ಕತ್ತಾವ. ಅಥವಾ ಹಾ ಏನೇ ಅಲ್ಪ ದೋಷ ಆದ್ರೂ ಸಹಿತ ಹೌದು. ಹೊತ್ತು ಮುಳುಗುತ್ತಾನ ಇವು 2 ಸಂಘಗಳು ತಮ್ಮ ಮನಿ ಮಕ್ಕಳ ಆಲಿಸ್ತಿರನ್ನುವಂತ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಇರ್ಲಿ. ಸ್ವಲ್ಪ ಶಾಂತ ಇರ್ಲಿ ಇರ್ಲಿ. ಒಳಗಿಂದ ಮಾಡಕತ್ತದ ಅದು. ನೀವು ನೋಡ್ರಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಹಾ ಮಲ್ಲೋಣ ಏನಾಯ್ತ್ರಿ ಪ್ರಶ್ನೆ? ಗಡಬಡ ಮಾಡ್ಬೇಡ್ರಿ, ಸಮಾಧಾನ ಸಮಾಧಾನ. ಒಮ್ಮೆ ಡ್ಯೂಟಿಗೆ ಕೈಯಾಗ ಕೊಡ್ಬೇಡ್ರಿ ನೀವು. ಅಲ್ಲ, ಪ್ರಶ್ನೆ ತೀರಿ ಅಲ್ಲಿ ನಮ್ಮ ಸರಿಜೋಡಿ ಕಲಾವಿದ್ರ ವಿಷಯ ಇಟ್ಟಾರ, ಹಿರಿಯರ ಮಾತು ಕೇಳಕತ್ತಾರ. ಹೌದು ನೋಡ್ರಿ, ಯಾವಾಗ ಎಟ್ಟು ಸಮಾಧಾನ ಹೋಗ್ತದ ಅಟ್ಟು ದಂಡಿ ಮುಡುತ್ತದ. ಆರಿಸಿ ಆರಿಸಿ ಉಣ್ಬೇಕು. ಎಟ್ಟು ಅವಸರ ಇರ್ತದ ಅದು ದಂಡಿ ಮುಟ್ಟೋದಿಲ್ಲ. ಆರಿಸಿ ಉಂಡಾಗೆ ಸಮಾಧಾನ ನೋಡ್ರಿ, ಹೌದಿಲ್ಲ? ಹಾ. ಶಾಂತ ಕುಂದ್ರಿ. ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು. ಮಲ್ಲವಣ್ಣ ಏನಾಯ್ತ್ರಿ? ಒಂದು ಹಾ ಅನ್ನದ ಅಗಳ ನಾವು ಉಣ್ಬೇಕಾದ್ರ, ಅನ್ನದಗಳು ಉಣ್ಬೇಕಾದ್ರ ಆ ಅನ್ನದ ಅಗಳಿನ ಋಣ ನಮ್ಮ ಹಣೆ ಬರದಾಗ ಬರಿಬೇಕು. ಬರ್ದಿರ್ಬೇಕದು. ಈ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಕೇಳಿದ್ರಿ ಗೌಡ್ರ? ಈ ಗೋವಿಂದಪುರಕ್ಕ ಹಾ ಹಿಂದೆ 2 ಸರಿ ಫೋನ್ ಹಚ್ಚಾರ. ನಮಗ 2 ಸರಿನೂ ಭಂಡಾರ ಕೊಡ್ತೀನಂದ್ರ 2 ಸರಿ ನಮ್ಮ ಭಂಡಾರ ಕ್ಯಾನ್ಸಲ್ ಆಗ್ಯಾರ. ಹೌದು. ಯಾಕ? ಯಾಕ? ಆ ಗುರುನಾಥನ ಸೇವಾ ಮಾಡ್ಲಿಕ್ಕೆ ಸಮಯ ನಮಗ ಅವಾಗ ಕೂಡಿ ಬಂದಿದ್ದಿಲ್ಲ. ಹೌದು. ಇದು ಹಾ 3ನೇ ಸರಿಕ ಫೋನ್ ಹಚ್ಚಿ ಯಾವ ನನ್ನಪ್ಪ ಮಾಧುಲಿಂಗನ ಜಾತ್ರೆಗೆ ಒಂದು ಸೇವಾ ಮಾಡ್ಲಿಕ್ಕ ತಾವೆಲ್ಲ ಅನುಮತಿ ಮಾಡಿಕೊಟ್ಟಿದ್ದಕ್ಕಾಗಿ ಗೋವಿಂದಪುರದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಅದಕ್ಕೆ ಎಲ್ಲ ತಾವು ಬಹಳ ಚಂದ ಕೂತೀರಿ, ಕೂಡಿರಿ. ನಮ್ಮ ಸರಜೋಡಿ ಕಲಾವಿದರು ಪಿಂಟು ಸರ್ ಏನ್ ಹೇಳಿದ್ರಿಪ್ಪ ಗುರುಜಿಯವರು ಬಹಳ ಚಂದ ಅನುಭವದ ಮಾತನ್ನ ಹೇಳಿ ಅನುಭವದ ಪದ್ಯಗಳನ್ನ ಹಾಡಿ ಸಿದ್ದೋಟಿಗೆ ಮಾತ ಬಹಳ ಚಂದ ತಮಗೆಲ್ಲ ತಿಳಿಯೋಂಗ ಹೇಳ್ಯಾರ. ಏನಂದ್ರು? ಎತ್ತ ಜಗತ್ತಿನಾಗ ತಪ್ಪು ತಿಳಿದಾರ. ಈ ಬೂದ್ಯಾಳ ಎತ್ತ ತಲಿ ಎಲ್ಲರಿಗೆ ಹೊಡಿತಾವೆ ಅಂತ ತಿಳ್ಕೊಂಡಾರ, ತಲಿ ಹಾಕ್ತದ ತಿಳ್ಕೊಂಡಾರ. ಖರೆ ಎತ್ತಿನ ಗುಣ ಅವ್ರ ಅರ್ಥಿಲ್ಲ. ಎತ್ತು ಚಲೋ ಅದ, ಎತ್ತಿಗೆ ಯಾವ ಕೆಣಕತ್ತಾನ ಅವನಿಗೆ ಹೊಡಿತದ, ಅವನಿಗೆ ಹಡಕ್ ಹಾಕುದೇ ಅದು. ಇರ್ಲಿ. ಯಾಕಪ್ಪ ಅಂತಂದ್ರ ಸತ್ಯದ ಮಾತು ನಮ್ಮ ಪಿಂಟು ಮಾಸ್ತರ್ ಅವರು ಹೇಳ್ಯಾರ. ಅವರಿಗಾದ್ರೂ ಕೂಡ ಬೂದ್ಯಾಳ ಸಂಘದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳುತ್ತಾ ಹೇಳಿ. ಮತ್ತ ಹೆಂಗ ತಿಳ್ಕೋಬೇಡ್ರಿ, ಯಾವಾದಕ್ಕೆ ಶಬಾಷ್ ಅನ್ನಬೇಕು, ಯಾವಾದಕ್ಕೆ ಒಗಿಬೇಕು ಗೊತ್ತದ. ಹೌದ್ರಿ? ಹೌದು. ಸ್ವಲ್ಪ ಶಾಂತ ರೀ.
ತಾವೆಲ್ಲ ಪದ್ಯ ಹಾಡಿ ಮಾತಾಡಿದ್ರ ಅವರು ಏನ್ ಮಾತಾಡ್ಯಾರಿ ಬಹಳ ಚಂದ ಹೇಳಿದ್ರು ನಮ್ಮ ಪಿಂಟು ಸರು. ಏನ್ ಹೇಳಿರು ಅಂಶದ ಮುತ್ಯಾನ ಮ್ಯಾಗ ಬಾಳಕಾವತಿ ಕೈಲಾಸದಾಗ ಮನಸ್ಸು ಮಾಡ್ಯಾಳ ಮಾಡ್ಯಾಳ ಅಂತ ಹೇಳ್ಯಾರ. ಪಾರ್ವತ ಹೇವಿ ಅತಿ ಸುಂದರವಾದಂತ ಕನ್ಯಾ ತಯಾರ ಮಾಡಿ ಅಂಶದ ಮುತ್ಯಾನತ್ತ ಏನು ಸೇವಾ ಭಂಗ ಮಾಡ್ಲಕ್ಕ ಕಳಿಸ್ಯಾಳ. ಬಾಳಕಾವತಿ ಹೋಗಿ ಮುಂದೆ ನಿತ್ತಾಳ. ಅಂಶದ ಮುತ್ಯ ಬರ್ಲಾಕತ್ತಾನ ಮುಂದ. ಅವಾಗತ್ತಾಳ ಬಾಳಕಾವತಿ ದೇವಿ ನರ್ತನೆ ಮಾಡ್ಕೋತ ವಯ್ಯಾರ ಮಾಡ್ಕೋತ ವನಪದಿಂದ ಕುಣಕೋತ ಏನ್ ಕೇಳ್ತಾಳ, ನಿನ್ನ ಮ್ಯಾಗ ನನಗ ಮನಸ್ಸಾಗ್ಯಾದ, ನಿನ್ನ ಮದುವೆ ಆಗ್ಬೇಕಂತ ಮಾಡೀನಿ, ನಿನ್ನ ಮದುವೆ ಆಗ್ಬೇಕತ್ತ ಮಾಡೀನಿ, ನಿನ್ನ ಜೋಡಿ ಕೂಡ್ಬೇಕತ್ತ ಮಾಡೀನಿ ಅಂದಾರ. ಯಾಕ್ರಿ ಹೌದು ನಿನ್ನ ಜೋಡಿ ಕೂಡ್ಬೇಕತ್ತ ಮಾಡಿನಂತ ಅಂದಾರ. ಮರ್ತ್ ಲೋಕದಾಗ ಆ ಅಂಶದ ಮುತ್ತೆ ಕೊಟ್ಟಂತ ಮಾತ ಆಗ್ಯಾದೋ ಏನ್ ಆಗಿಲ್ಲೋ? ಹೌದು ಯಾಕ್ರಿ ಅಂಶದ ಮುತ್ತೆ ಏನೋ ಮಾತು ಕೊಟ್ಟಾನ ಅಂತ ಹೇಳಿರಿ ನೀವು. ಬಾಳಕಾವತಿಗೆ ಪದ್ಮಾವತಿ ಆಗಿ ನಾಗರಾಯಗೌಡನ ಮನ್ಯಾಗ ಹುಟ್ಟಿ ಬಾ. ಮತ್ತ ಬಾಳಕಾವತಿ ಏನಂದಾಳ, ನಿನ್ನ ಜೋಡಿ ಮದುವೆ ಆಗ್ಬೇಕಾಗ್ಯದ, ನಿನಗ ಕೂಡ್ಬೇಕಾಗ್ಯದ. ಅಂಶದ ಮುತ್ತಿಯಾರೆ ಮಾತು ಕೊಟ್ಟಾನ, ನನಗ ನೀ ಕೂನ್ ಹಿಡದೆಪ್ಪ ಅಂತಂದ್ರ ಮತ್ತೇನಂದಾರ ಅವರು, ಪದ್ಮಾವತಿಯಾಗಿ ನಾಗರಾಯಗೌಡನ ಮನ್ಯಾಗೆ ಹುಟ್ಟಬೇಕಂದಾರ. ಮತ್ತ ಬಾಳಕಾವತಿಗೆ ಗೊತ್ತದ ಪದ್ಮಾವತಿ ಹೆಸರು ಇಟ್ಕೋಬೇಕನ್ನೋದು, ಅಂಶದ ಮುತ್ಯ ಗೊತ್ತದ ಪದ್ಮಾವತಿ ಅಂತ ಹೇಳಿ ಅನ್ನೋದು. ನಾಗರಾಯಗೌಡಿಗೆ ಯಾವ ಹೇಳಿದ್ದ, ನಾಗರಾಯಗೌಡ ಹ್ಯಾಂಗ ಪದ್ಮಾವತಿ ಅಂತ ಹೆಸರಿಟ್ಟ? ಹೌದಾ? ಯಾಕ್ರಿ ಹೌದಾ? ಬಾಳಕಾವತಿಯರೇ ಕೂಸದಾಳ, ಇನ್ನು ಅಂಶದ ಮುತ್ತಿಯರೇ ಬರವದಾನ. ಕರೆಯಲ್ಲಿ ನಾಗರಾಯಗೌಡರೇ ಬಾಳಕಾವತಿಗೆ ಪದ್ಮಾವತಿ ಅತಿ ಹೆಸರಿಟ್ಟನ. ನಾಗರಾಯಗೌಡಗೆ ಪದ್ಮಾವತಿ ಅತಿ ಹೆಸರಿಡುವತ್ತಿ ಹೇಳದವ್ರು ಯಾರು? ಏನು ಕೈಲಾಸದಾಗ ಆಗಿರ್ತಕ್ಕಂಥ ಮಾತು ನಾಗರಾಯಗೌಡಗ ಗೊತ್ತಿತ್ತಂದ್ರೆ ಹ್ಯಾಂಗ ಗೊತ್ತಾಗಿತ್ತು? ಹೆಸರು ಹೆಂಗ ಚೇಂಜ್ ಆಯ್ತು? ಹೆಸರ ಕೈಲಾಸದಾಗ ಹೆಸರೇ ಬೇರೆ ಅದ, ಅದು ಹೆಸರು ಇರಲ್ಲಕ್ರಿ, ಹೆಸರಿಂದ ಏನು ಸಂಬಂಧ ಇಲ್ಲ. ಕೈಲಾಸದಾಗ ಬಾಳಕಾವತಿ ಎತ್ತು, ಮರ್ತ್ಯ ಲೋಕದಾಗ ಪದ್ಮಾವತಿ ಎತ್ತು ಆಗಿ ಬಾ ಅಂತ ಹೇಳ ಆಗೋದು ನಾವು ತಪ್ಪನಲ್ಲ. ಕರೆ ನಾಗರಾಯಗೌಡಿಗೆ ಹ್ಯಾಂಗ ಗೊತ್ತಾಯ್ತು ಮಗಳಿಗೆ ಪದ್ಮಾವತಿ ಅತಿ ಹೆಸರಿಡಬೇಕಾದ್ರ? ಹೌದಿಲ್ರಿ? ಏನ ನಾಗರಾಯಗೌಡಿಗೆ ಯಾರೇ ಅಂಶದ ಮುತ್ಯ ಬಂದು ನಿನ್ನ ಮಗಳಿಗೆ ಆಗಮದಾನ, ನೀ ಪದ್ಮಾವತಿ ಅಂತ ಹೆಸರಿಡು ಅಂತ ಹೇಳಿದ್ರು. ಏನು ಕೂಸಿದ್ದಾಗೆ ಪದ್ಮಾವತಿ ಅಪ್ಪ ಮುಂದೆ ನನಗೆ ಅಂಶದ ಏನು ಬರಾಮದಾನ, ಆ ಅಂಶದ ಮುತ್ಯನ ಜೋಡಿ ನನ್ನ ಮದುವೆ ಆಗೋದದ, ನೀ ನನಗೆ ಪದ್ಮಾವತಿ ಇಡು ಅಂತ ಹೇಳಿ ಏನು ಪದ್ಮಾವತಿನೇ ಹೇಳಿದ್ಲು. ನಾಗರಾಯಗೌಡಗೆ ಪದ್ಮಾವತಿ ಅತಿ ಹೆಸರಿಡು ಅಂತ ಹೇಳದವ್ರು ಯಾ? ಶಬಾಷ್! ಇದು ನಮ್ಮ ಗುರೂಜಿ ಅವರು ಮಾತಾಡಿರ್ತಕ್ಕಂಥ ಮಾತಿನೊಳಗಿನ ಮಾತ. ಇನ್ನ ಒಂದ್ ವಿಷಯ ಇಟ್ಟಾರ. ಏನಿಟ್ಟಾರಿ? ಈ ಮುಕ್ತಿಗೆ ನಾವು ಹೋಗಿ ಮುಟ್ಟಬೇಕಾದ್ರ ಹೌದು, ಏನು ಗುರು ದೊಡ್ಡವ, ಶಿಷ್ಯ ದೊಡ್ಡವ ಅಂತ ಇಟ್ಟಾರ ವಿಷಯ. ಅದಕ್ಕ ನಾವು ಪ್ರಥಮದಲ್ಲಿ ಸ್ತೋತ್ರ ಮಾಡಬೇಕಾದ್ರೆ ಹೇಳಿವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಹೌದು, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ, ಗುರುವೇ ನಮಃ. ಹೌದಿಲ್ಲ? ಹೌದು, ಗುರುವೇ ನಮೋ ನಮಃ ಅಂತ ಹೇಳಿದೆವು. ಅದಕ್ಕೆ ಹೇಳುತ್ತಾರೆ ಹಿರಿಯಾರು, ಏನ್ ಹೇಳಿದ್ರಪ್ಪ? ಹರ ಮುನಿದರೆ ಗುರು ಕಾಯುವನು, ಗುರು ಕಾಯುವನು. ನೀ ಬೇಕಾದಟ್ಟು ಸಿಟ್ಟಿಗೆ ಬಾ ದೇವ್ರ, ಹೌದು, ಕಾಯವ ಗುರು ಅದಾನ. ಮರ್ತ ಲೋಕದೊಳಗ ಹೆಂಗ ಜಗತ್ತಿನ್ಯಾಗ ಗುರು ಅನ್ನಂತ ವ್ಯಕ್ತಿ ಬಹಳ ದೊಡ್ಡವದಾನ. ನಮ್ಮ ಪಾಲಿಗೆ ಗುರು ಇರ್ಲಿ, ಹೌದು. ಅದಕ್ಕ ಗುರು ಹ್ಯಾಂಗ ದೊಡ್ಡವ? ಗುರು ಹೆಂಗ ದೊಡ್ಡವ ಕೇಳು. ಹೆಂಗ್ರಿಪ್ಪ? ತಮಗೆಲ್ಲ ಗೊತ್ತದ ಏನು? ಸಂತ ಶಿಶುನಾಳ ಶರೀಪುರ ಗುರು ಗುರು ಗೋವಿಂದ ಭಟ್. ಗೋವಿಂದ ಭಟ್ಟ, ಹೌದು. ಯಾವ ಗೋವಿಂದಪುರ ಅಂತ ಒಂದು ಊರ, ಹೌದೌದು. ಯಾವುದು? ಗೋವಿಂದಪುರ ಅನ್ನುವಂತ ಊರ. ಗೋವಿಂದಪುರ ಅನ್ನುವಂತ ಊರ. ಅಲ್ಲಿ ಗುರು ಶಿಷ್ಯರಿಗೆ ಊಟಕ್ಕೆ ಕರೆದಾರ, ಭಕ್ತರು ಕರೆದಾರ. ಎಲ್ಲ ಬಹಳ ದೊಡ್ಡ ಸಮಾಜದ ಮಂದಿ. ಹೌದು. ಗುರು ಗೋವಿಂದ ಭಟ್ ಶಿಷ್ಯಾಗ ಕರ್ಕೊಂಡು ಪಂಕ್ತಿ ಸಾಗ ಮಾಡ್ಲಕ್ಕ ಹೋದ. ಹೋಗಿ
ಹಾ ಶಿಷ್ಯನ ಕರ್ಕೊಂಡ ಪಂಕ್ತಿ ಒಳಗ ಗೋವಿಂದ ಭಟ್ರು ಕೂತ್ರು, ಶಿಶುನಾಳ ಶರಪುರ ಗುರುವಿನ ಮಗ್ಗಲಿಕ್ಕೆ ಕೂತ. ಹೌದು. ಅವ್ರ ಊರಾನ ದೊಡ್ಡ ಮನುಷ್ಯರ ಅಂದ್ರತ್ತ. ಏನಂದ್ರಪ್ಪ? ಏನೋ ಗೋವಿಂದ ಭಟ್ಟ, ಹೌದು, ನಿನಗ ಒಬ್ಬನಿಗೆ ಬಂದು ನಾವು ಊಟಕ್ಕೆ ಬಾ ಅಂತ ಹೇಳಿದೆವು, ಪಂಕ್ತಿಗೆ ಬಾ ಅಂತ ಹೇಳಿದೆವು. ಖರೆ ನೀ ಆ ಅನ್ಯ ಜಾತಿ ಹುಡುಗನ ಕರ್ಕೊಂಡು ಬಂದಿದಿ, ಆ ಹುಡುಗನ ಬಿಟ್ಟು ಬಂದ ಪಂಕ್ತಿ ಆಗಕ್ಕೊಂಡ್ರು. ಹೌದು. ಅವಾಗ ಗೋವಿಂದ ಭಟ್ರ ಅಂದ್ರತ್ತ. ಏನಂದ್ರಿ? ಆಯ್ತಪ್ಪ, ಆಯ್ತು, ನೀವು ದೊಡ್ಡವರದೀರಿ. ಹಾ ಈ ಭೂಮಿ ಮ್ಯಾಗ ನಿಮ್ಮಂತ ಜಗತ್ತಿನೊಳಗ ನಿಮ್ಮಂತ ದೊಡ್ಡ ಸಮಾಜನೇ ಯಾರು ಇಲ್ಲ, ನೀವು ದೊಡ್ಡವರದಿರಿ, ನೀವು ಪಂಕ್ತಿ ಸಾಗ ಮಾಡ್ರಿ ಅಂತ ಹೇಳಿ ಶಿಷ್ಯನ ಕರ್ಕೊಂಡು ಎದ್ದ ಏನ್ರಿ ಬರೋಬರಿ. ಶಿಷ್ಯನ ಕರ್ಕೊಂಡು ಗೋವಿಂದ ಭಟ್ರು ಎದ್ದು ನಿಂತರು, ಶಿಶುನಾಳ ಶರಪುರ ಎದ್ದರು. ಹೌದು. ಎದ್ದು ಮನೆ ಕಡೆ ಬಂದ್ರು. ಹಾ ಬಂದ ಮ್ಯಾಗ ಅಲ್ಲಿ ಏನ್ ಅಡಿಗೆ ಮಾಡ್ಯಾರ, ಅಡಿಗೆ ಗೋವಿಂದ ಭಟ್ರು ಶಿಶುನಾಳ ಶರೀಫರು ಆ ಮನಿ ಹೊಸ್ತಲ ದಾಟಿ ಬರ್ತಾರ. ಮಾಡಿರ್ತಕ್ಕಂತ ಅಡಿಗೆಲ್ಲ ದುರ್ವಾಸನೆ ಹಿಡಿದ ನಾರ್ಲಕ್ಕತ್ತಾದ, ದುರ್ವಾಸನೆ ಹಿಡಿದ ನಾರ್ಲ ಕೆಟ್ಟ ವಾಸ. ಹೋದ್ರು. ಹೌದು. ಅವಾಗ ಮನ್ಯಾಗಮ ಏನ ಭೋಜನದ ವ್ಯವಸ್ಥೆ ತಯಾರು ಮಾಡಿದ್ನಲ್ಲ ಮನಿ ಸಾವುಕಾರ, ಹೌದೌದು. ಅಲ್ಲೋ ಗೋವಿಂದ ಭಟ್ಟನಿ ಎಬ್ಬಿಸಿ ಕಳಿಸ್ತೇವು, ಮಾಡಿರ್ತಕ್ಕಂತ ಅಡಿಗೆಲ್ಲ ದುರ್ವಾಸನೆ ಹಿಡ್ದ. ನಮ್ಮ ಕಡೆ ಏನೋ ತಪ್ಪಾಗ್ಯದ, ಹೋಗಿ ಗೋವಿಂದ ಭಟ್ರನ್ನ ಕರ್ಕೊಂಡು ಬರೋಣ ಅಂತ ತಿಳ್ಕೊಂಡು ಅವಸರ ಮಾಡಿ ಗೋವಿಂದ ಭಟ್ರ ಮನೆಗೆ ಹೋದ. ಗೋವಿಂದ ಭಟ್ರು ಶಿಶುನಾಳ ಶರೀಫ್ ಇಬ್ಬರು ಕೂಡೇ ಕೂತಿದ್ರು. ಹೌದು. ಅವಾಗ ಮನಿ ಮನುಷ್ಯ ಬಂದ. ಯಪ್ಪ ನನ್ನ ಕಡೆ ತಪ್ಪಾಗ್ಯದ, ನೀನು ನಿನ್ನ ಶಿಷ್ಯ ಕೂಡಿ ಪಂಕ್ತಿ ಸಾಗ ಮಾಡ್ರಿ ಬರ್ರಿ ಅಂತ ಹೇಳಿ ಗೋವಿಂದ ಭಟ್ರ ಪಾದಿಗೆ ಬಿದ್ದು ಕೇಳಿದಾಗ ಅವಾಗ ಗೋವಿಂದ ಭಟ್ರ ತಾರ ಏನಂದ್ರು? ನನ್ನ ಶಿಷ್ಯನ ನೀವು ನೋಡ್ರಿ, ಗುರುವಿನಲ್ಲಿ ಎಂತ ಅಂತಃಕರುಣದ. ಹೌದು. ಅಪಮಾನ ಆಗ್ಯದಂದ್ರ ನಾ ಬರುದಿಲ್ಲ, ನಿಮ್ಮ ಅಡಿಗೆ ಪಾವನ ಆಗ್ಬೇಕಾದ್ರ ನಿಮ್ಮ ಶಿಷ್ಯ ಬರ್ತಾನ, ಕರ್ಕೊಂಡು ಹೋಗನ್. ಹೌದು. ಯಾಕೆ ಅಲ್ಲಿಪ್ಪ ಕಳಿಸಂದ? ಶಿಷ್ಯ ಹೊಂಟು ನಿಂತ ಏನು ಮಾಡ್ಬೇಕು ಅನ್ನೋದ ಗೊತ್ತಿಲ್ಲ. ಹೌದು. ಗುರು ಹಸ್ತಿಟ್ಟಾನ, ಹೋಗಿ ಬಾ ಶರೀಫ, ಹೋಗಿ ಬಾ. ಹೌದು. ಅವಾಗ ಶಿಶುನಾಳ ಶರೀಫರು ಏನ್ ಮಾಡ್ತಾರ, ಹಂಗೆ ಹೋದ್ರೆ ನನಗೆ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡು ಗುರುವಿನ ಪಾದಗಳನ್ನ ಪನ್ನೀರಿನಿಂದ ಸ್ವಚ್ಛವಾಗಿ ತೊಳೆದು ಒಂದು ಮಂಡಲದೊಳಗೆ ಹಾಕೊಂಡ್ರು, ಕಮಂಡಲದೊಳಗೆ. ಹೌದು. ಗುರುವಿನ ಪಾದದೊಳಗೆ ಕಮಂಡಲದೊಳಗೆ ಹಾಕೊಂಡು ಆ ಭಕ್ತನ ಮನೆಗೆ ಹೋಗಿ ಕೆಟ್ಟಿರ್ತಕ್ಕಂಥ ಅಡಿಗೆ ಮ್ಯಾಗ ಹಿಂಗ 2 ಸರಿ ಚಿಮ್ಮಿಸ್ತಾರ. ಕೆಟ್ಟ ನಾರ್ತಿರ್ತಕ್ಕಂಥ ಅಡಿಗೆ ಅಮೃತ ಆಗಿ ವಾಸನೆ ಕೊಡ್ಲಕ್ ಶುರು ಮಾಡ್ತದೆ. ಆತ್ಮೀಯ ಬಂಧುಗಳೇ, ಅಮೃತ ಆಗಿ ಪರಿವರ್ತನೆ ಆತ. ಹೌದೌದು. ಯಾಕ ಗುರುವಿನ ಅಂತಃಕರುಣ, ಗುರುವಿನ ಕೃಪಾ, ಗುರುವಿನ ಪಾದೋದಕದ ಪನ್ನೀರ ಆ ಅಡಿಗೆ ಮ್ಯಾಗಿತ್ತು. ಇಲ್ಲಿ ಕೆಲಸ ಹೋಗಿ ಶಿಷ್ಯ ಮಾಡ್ಯಾನ, ಖರೆ ಪಾದೋದಕ ಗುರುವಿನಿಂದ ಆ ಪ್ರಸಾದ ಪವಿತ್ರ ಆಗ್ಯಾದನ್ನ. ಆತ್ಮೀಯ ಬಂಧುಗಳೇ, ಯಾಕಪ್ಪ ಅಂತಂದ್ರ ಇನ್ನೇನು ಹೆಚ್ಚಿಗೆ ಮಾತಾಡ್ಲಾರ್ದಾನೆ ನಮ್ಮ ಅಣ್ಣಾಜಿ ಅವ್ರ ಕಡೆ ಅವ್ರ ಅವರು ಏನಂದ್ರಿ? ಪ್ರಶ್ನೆ ಕೇಳ್ರಂದಾರ. ಕೇಳಂದ್ರ ಸಿದ್ದೋಟಿಗೆ ಒಳಗ ಒಂದು ಪ್ರಶ್ನೆ ಕೇಳೋದದ. ಕೇಳೋನ್ರಿ, ಕೇಳ್ರಲ್ಲ. ಏ ಪದ್ಧತಿರಿ ಚಂದಾಗಿ ಸಿದ್ದೋಟಿಗೆನೇ ರೀ. ಪದ್ಧತಿರಿ ಕಡೆಕಿಂದ ನಮ್ದೇನ್ ಕೆಲಸ ನಿಂತದ್ರಿ, ಹೊರಗಿಂದ ತೆಗಿಯಲ್ಲ. ಒಟ್ಟ ಮಾಳಿಂಗರಾಯಂದು ಅಮೌಷದ ಸಿದ್ದಾಟಿಗೆ ಒಳಗೆ ಏನ್ ಪ್ರಶ್ನೆ ಕೇಳೋದಂದ್ರ, ಏನ್ ಕೇಳುದ್ರಪ್ಪ? ಮಾಯಾದ ಗುಡ್ಡದ ಮ್ಯಾಗ ಏನು ನಡೆದಿತ್ತು? 101 ಧರ್ಮರ ಪಂಕ್ತಿ ಸಾಗ್ಯಾದ. ಎಲ್ಲಿ? ಗುಡ್ಡದಾಗ ಅಂಶದ ಮುತ್ಯನ ಪವಳ್ಯಾಗ. ಹೌದು. ಎಷ್ಟು ಮಂದಿದು? 101 ಮಂದಿದು. ಇಲ್ಲಿ 101 ಮಂದಿ ಧರ್ಮರ ಪಂಕ್ತಿ ಸಾಗ್ಯಾದ. ಹೌದು. ಇದರ ಸ್ವಲ್ಪ ಹಿಂದೆ ಬರೋನು, ಸ್ವಲ್ಪ ಹಿಂದೆ ಸರಿ ರೀ. ಯಾವ ಮೂಳೆ ಅದು ಹೋಗಿಸಿದಾಗ ಮಕ್ಕಳು ಎದ್ದಿದ್ದಿಲ್ಲ, ಮಕ್ಕಳು ಕೊಡುವಂತ ಹೇಳಿ ಅಂಶದ ಮುತ್ಯಾನ ಅಲ್ಲಿ ಬಂದ ಮೇಲೆ ಅಂಶದ ಮುತ್ಯ ಅಂದ, ಏನಂದ? ನಿನಗ ಮಕ್ಕಳಿಲ್ಲ ಅಂದ್ರೆ ಏನ್ ಹೋಯ್ತು? ಇಂದೋಗಪುರ ಬುಳಾಣ ಸಿದ್ದನ ಅಂಗಳದೊಳಗೆ ಎಷ್ಟೋ ಮಕ್ಕಳದವ, ಆಡ್ಲಕತ್ತಿರ್ತಾವ. ಒಂದ
ಕೂಸಿನ ನೀ ತಗೊಂಡು ಹೋಗು. ಒಂದು ತಗೊಂಡ್ ಹೋಗು. ಒಂದು ತಗೊಂಡು ಹೋಗ, ಅದು ನಿಂದೆ ಆತದಂದ ಹಾ ಹಾ ಅಂಶದ ಮುತ್ಯ. ಹೌದು ಮುತ್ಯನ ಮಾತಿನ ಪ್ರಕಾರ ಹೌದು ಮೊಳೆಯದು ಹೋಗಿಸಿದ್ದ ಇಂದೋಪುರ ಬುಳ್ಳಾಣಿಸಿದ್ದನ ಮಗನ ತಗೊಂಡು ಬಂದ. ಇಂದೋಪುರ ಬುಳ್ಳಾಣಿಸಿದ್ದ ನನ್ನ ಮಗನ ಮೊಳೆಯದು ಹೋಗಿಸಿದ್ದ ಕಳು ಮಾಡ್ಕೊಂಡು ಹೊಂಟಾನ ಅಂತೇಳಿ ಅವಸರು ಮಾಡಿ ಬಂದ. ಬರೋದ್ರಾಗ ಇಬ್ರು ನಾ ನೀ ಅನ್ಕೋತ ಐನಾಪುರ ಕೆರಿ ದಂಡಿಗೆ ಬಂದ್ರು. ಹೌದು ಐನಾಪುರ ಕೆರಿ ದಂಡಿಗೆ ಬಂದ್ರು. ಅವಸರದಾಗ ಮೊಳೆಯದು ಹೋಗಿಸಿದ ಕೂಸಿನ ತಂದು ಐನಾಪುರ ಕೆರೆಯಾಗ ಹೋಗದ. ಹೋಗದು ಬಿಟ್ಟ. ಅಲ್ಲೋ ನನ್ನ ಮಗನ ನೀ ಕಳು ಮಾಡ್ಕೊಂಡು ಹೊಂಟಿ ಅಂತ ಹೇಳಿ ಇಂದೋಗಪುರ ಬುಳಾಣಿಸಿದ್ದ ಮೂಳೆದು ಹೋಗಿಸಿದ ಗಂಧ. ಹೌದು ಮಗ ನಿನ್ನವಾದ್ರ ನೀ 3 ಸರಿ ಕರಿ. ಹೌದು ನಿನ್ನ ಕಡೆ ಬಂದ್ರ ನೀ ತಗೊಂಡು ಹೋಗು. ಹೌದು ಮಗ ನನ್ನವಿದ್ರ ನಾ 3 ಸರಿ ಕರಿತೀನಿ. ಅಲ್ಲಿಂದ ಯಾವ ಇಂದೋಗಪುರ ಬುಳಾಣಿಸಿದ್ದ 3 ಸರಿ ಕರೆದ ಮಗ ಬರ್ಲೇ ಇಲ್ಲ. ಬರ್ಲೇ ಇಲ್ಲ. ಮೊಳೆದು ಹೋಗಿಸಿದ್ದ ಮಗನ ಹೆಸರಲ್ಲೇ ಕರೆದ ಮಗ ಬಂದ. ಈ ಕಡೆ ಅವಾಗ ಹೌದು ಇಲ್ಲಿ ಏನಾಗ್ಯದ ಮಾತ ಪ್ರಶ್ನೆ ಇರೋದೇ ಇಲ್ಲಿ. ಏನ್ರಿ ಪ್ರಶ್ನೆ? ಮಗನಿಗೆ ಇಂದೋಪುರ ಬುಳಾಣಿಸಿದ ಶ್ರಾಪ ಕೊಡ್ತಾನ. ಏನಂತೇಳಿ? ಮಗನ ಹೌದು ನನ್ನ ಹೊಟ್ಟಿಲೆ ಹುಟ್ಟಿ ನಾ ಕರೆದ್ರು ನೀ ಬಂದಿಲ್ಲ ಅಂದ್ರ ಹೌದು ಐನಾಪುರ ಕೆರಿ ಒಳಗ ನೀ ಬಂದ್ ಇವತ್ತು ಐಕ್ಯಾಗಿ ಅಂದ್ರ ಹಾ ನೆಲವೊಂದ ಗಂಗೆ ಹರಿವರೆಗೆ ಪಾರಂದು ಪೋರಿ ಇರುವರೆಗೆ ಈ ಭೂಮಿ ತಿಳಿ ಮೇಲೆ ಸೂರ್ಯ ಚಂದ್ರಮ ಅಜರಾಮರ ಇರುವರೆಗಿನು ಹೌದಾ ಐನಾಪುರ ಅಗಶಿ ನೀ ದಾಟಬಾರ್ದತ್ತ ಹೇಳಿ ಇಂದೋಪುರ ಬುಳಾಣಿಸಿದ್ದ ಐನಾಪುರ ಕೆರೆಸಿದ್ದಾಗ ಶ್ರಾಪ ಕೊಟ್ಟಾನ. ಹೌದು ಈ ಐನಾಪುರ ಕೆರೆಸಿದ್ದ 101 ಮಂದಿ ಒಳಗ ಅವ ಒಬ್ಬವ. ಹೌದು ಮತ್ತ ಹಾ ಇಲ್ಲಿ ಏನ್ ಅಡಕದಂದ್ರ ಏನ್ರಿ? ಇಲ್ಲರೇ ಐನಾಪುರ ಅಗಶಿ ದಾಟಬಾರ್ದತ್ತ ಹೇಳಿ ಐನಾಪುರ ಕೆರೆಸಿದ್ದಾಗ ಇಂದೋಪುರ ಬುಳ್ಳಾಣಿಸಿದ ಶ್ರಾಪ ಕೊಟ್ಟ ತಂದಿ. ಹೌದು ಅಲ್ಲಿ 101 ಮಂದಿ ಧರ್ಮರು ಪಂಚಗ್ಯದ ಮಾಯದ ಗುಡ್ಡದ ಮ್ಯಾಗ ಏನ್ ಅವ ಊಟ ಮಾಡಿದ ಕರೆಯನು, ಏನ್ ಇಲ್ಲಿ ಶ್ರಾಪ ಆಗಿದ್ದ ಕರೆಯನು. ಹೌದು ಅವ ಗುಡ್ಡದಾಗೆ ಊಟ ಮಾಡ್ಯಾನಂದ್ರಿ. ಐನಾಪುರ ಕೆರೆಸಿದ್ದನ ಪಾಲಿಕೆ ಈಗ್ಯಾಕ ಅಗಸಿ ದಾಟೋದಿಲ್ಲ. ಅವ ಊಟಕ್ಕೆ ಬಂದಿಲ್ಲಂದ್ರಿ. ಹಂಗಾದ್ರ 101 ಮಂದಿ ಒಳಗ ಒಬ್ಬ ಕಮ್ಮ ಬಿದ್ದ. ಆ ಪಂಕ್ತಿ ಯಾರು ಸಾಗಿಸಿದ್ರು? ಹೌದಾ ಹಿಂಗ ಒಂದು ಸಿದ್ಧಾಟಿ ಒಳಗ ಮಾತದ. ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ಹೇಳ್ತಾರ ಹೆಚ್ಚಿಗೆ ಏನು ಮಾತಾಡ್ಲಾರ್ದೆ ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ. ಸಭಾ ಶಾಂತ ರೀತಿಯಿಂದ ಕುತ್ತಾಲಿಸಬೇಕಾಗಿ ದೈವಕ್ಕ ವಿನಂತಿ. ಹೌದು ಹಾಡಲ್ರಿ ಅಣ್ಣ. ಮತ್ ಜಾನಪದ ಹಾಡೋರಿಗೆ ತರಿಸ್ಬೇಕಿಲ್ರಿ. ಸುಮ್ಮ 1 ಲಕ್ಷ ಕೊಟ್ರೆ ಅವರೇ ಬರ್ತಿದ್ರು.